ಶಿವಮೊಗ್ಗದಲ್ಲಿ ಆಗಾಗಲ್ಲ, ಶಿವಮೊಗ್ಗ ಒಂದು 7-8 ವರ್ಷ ಕರ್ಫ್ಯೂ ಹಾಕಿಬಿಟ್ಟು ಆ ಭಾಗದ ಜನರು ನೆರಳಾಡಿ ಹೋಗ್ಬಿಟ್ರು. ಅದನ್ನ ಎಷ್ಟೋ ಜನರಿಗೆ ತೊಂದರೆ ಆಯಿತು. ಆ ಥರ ಯಾವುದೇ ಧರ್ಮದವ್ರು, ಈಗ ಇವತ್ತು ಅವ್ರು ಈದ್ ಮಿಲಾದ್ ಮಾಡ್ಬೋದು, ಮುಸ್ಲಿಮ್ಸರು ಬೇರೆ ಮಾಡ್ಬೋದು, ಯಾರೇ ಮಾಡಲಿ, ಯಾರು ತೊಂದರೆ ಕೊಡುವಂಥದ್ದು ಯಾಕೆ ಮಾಡಬೇಕು? ಯಾಕೆ ಒಂದು ಗಣಪತಿ ಬಿಡುವಂಥ ಸಂದರ್ಭದಲ್ಲಿ ಇವತ್ತು ಕಲ್ಲು ತೂರಾಡೋದು ಇನ್ನೊಂದು ಯಾಕೆ ಮಾಡ್ತೀರಿ ನೀವು? ಯಾವ ಉದ್ದೇಶಕ್ಕಾಗಿ ಮಾಡ್ತೀರಿ? ಮೊನ್ನೆ ರಾಯಚೂರಲ್ಲಿ ಮಾಡಿದ ಹಿಂದೂಗಳು, 2 ಜನ ಹಿಂದೂಗಳು ಹುಡುಗರು ಬೇಕಂತ ಹೊಟ್ಟೆ ಕಿಚ್ಚಿಗೆ ಅವನ ಮೇಲೆ ದ್ವೇಷಕ್ಕಾಗಿ ಆ ಹುಡುಗನ ಮೇಲೆ ಕಲ್ಲು ತೂರಾಟ ಮಾಡಿ ಅವ್ರು ಸಿಕ್ಕಿಬಿದ್ದಾರೆ. ಹಾಗೆ ದ್ವೇಷದ ಯಾವತ್ತು ಮಾಡ್ತಾರೆ ಅಂಥವ್ರಿಗೆ ಕಡಿವಾಣ ಹಾಕಬೇಕಂತೇಳಿ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ. ಮುಂದೆ ಈ ಥರ ಆಗಬಾರ್ದು ಅಂತೇಳಿ ಜನರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಮದ್ದೂರಿಗೆ ಬಿಜೆಪಿಯವರು ಕೂಡ ಹೋಗ್ತಾ ಇದ್ದಾರೆ. ಸೊ ಈ ಪ್ರಕರಣ ಈಗ ರಾಜಕೀಯ ಸ್ವರೂಪ ತಿಳ್ಕೊಳ್ತಾ ಇದ್ದಾರೆ ಸರ್. ರಾಜಕೀಯ ನೋಡಿ, ಇದು ರಾಜಕೀಯ ಧರ್ಮಸ್ಥಳದಿಂದಲೇ ಶುರುವಾಗಿದೆ. ಧರ್ಮಸ್ಥಳ ವಿಚಾರವನ್ನು ಇಟ್ಕೊಂಡೇ BJPಯವರು ಇವತ್ತು ರಾಜಕಾರಣ ಮಾಡೋಕ್ಕೆ ಹೊರಟಿರುವಂಥದ್ದು ನೀವು ನೋಡಿದ್ದೀರಿ. ಧರ್ಮ ರಕ್ಷಣೆ ಅಂತ ಹೇಳಿ ಇವತ್ತು ಅವರು ದೊಡ್ಡ ಸಭೆ ಮಾಡಿ ಬಂದಿದ್ದಾರೆ. ಯಾವ ಧರ್ಮ ರಕ್ಷಣೆ ಮಾಡೋಕ್ಕೆ ಹೋಗಿದ್ದಾರೆ? ಇವರೊಬ್ಬರೇನ ಹಿಂದುತ್ವ? ನಾವೇನು ಹಿಂದೂಗಳಲ್ವಾ? ಯಾಕೆ ಇವತ್ತು ಧರ್ಮಸ್ಥಳದ ಅಷ್ಟೊಂದು ಪ್ರಚೋದನೆ ತೊಗೊಳಕ್ಕೆ ಹೋದ್ರಿ ನೀವು? ಏನಾಗಿದೆ ಇವತ್ತು? ಧರ್ಮಸ್ಥಳ ಇವತ್ತು SIT ಕೋಟೆಯಿಂದ ಎಲ್ಲರನ್ನು ಬಗೆಹರಿಸ್ತಾ ಇದ್ದೀವಿ. ಎಲ್ಲರೂ ಸಿಕ್ಕಿ ಬಿದ್ದಿದ್ದಾರೆ. ಇವತ್ತು ಇಂಚು ಇವತ್ತು ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲ ತನಿಖೆ ಮೂಲಕ ಇವತ್ತು ಅವ್ರನ್ನ ಧರ್ಮಸ್ಥಳಕ್ಕೆ ಮುಕ್ತ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ. ಇದು ತಪ್ಪಾ? ಯಾವ ಉದ್ದೇಶ ನಿಮ್ದು? ಹಾಗಾದರೆ SIT ಕೊಟ್ಟಾಗ ನೀವು ಬೇಕು ಅಂದ್ರಿ, ಸ್ವಾಮೀಜಿಗಳು ಆಯಿತು ಅಂದರು, ಎಲ್ಲರೂ ಹೇಳಿದ ಮೇಲೆ ಈಗ ನಿಮ್ಮ ಉದ್ದೇಶ ಅಂದರೆ ಇದು ಕ್ಲೀನ್ ಚಿಟ್ ಆಗೋರೊಳಗೆ ನಮ್ಮದೊಂದು ಧರ್ಮವನ್ನು ಬೇಯಿಸ್ಕೊಬಿಡಬೇಕು, ನಮ್ಮದೊಂದು ರಾಜಕೀಯ ಮಾಡಬೇಕು ಅನ್ನೋ ಉದ್ದೇಶ ಮಾಡಿದ್ದೀರಿ. ಬಿಟ್ಟರೆ ಇಲ್ಲಿ ಯಾವ ಉದ್ದೇಶನೂ ಇಲ್ಲ. ಧರ್ಮ ಮತ್ತು ಇದಕ್ಕೋಸ್ಕರವಾಗಿ ರಾಜಕೀಯವನ್ನು ಬೆಳೆಸೋಕ್ಕೆ ಹೋಗಬೇಡಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕಂದರೆ ಜನರು ಹೈರಾಣರಾಗ್ತಾರೆ. ಜನರು ಇವತ್ತು ನೋಡಿ, ನಮ್ಮ ಶಿವಮೊಗ್ಗದಲ್ಲಿ ಹಿಂದೆ ಆಗಿ ಎಷ್ಟೋ ದಿನದೆಲ್ಲ ಕರ್ಫ್ಯೂ ಆಗಿತ್ತು, 30-60 ದಿವಸ ಕರ್ಫ್ಯೂ ಆಗಿ ಜನ ಹೈರಾಣ ಆದರು. ಆ ಥರ ಯಾವುದೂ ಆಗಬಾರ್ದು. ಎಲ್ಲ ವರ್ಗದವರಿಗೂ ಸಹ ನಾನು ಹೇಳೋದಷ್ಟೇ, ನಿಮ್ಮ ಸಮಾಜದ ಧರ್ಮದ ವಿಚಾರದಲ್ಲಿ ಯಾರೂ ಬೇರೆಯವರು ಕೈ ಹಾಕಬಾರ್ದು ಅನ್ನೋ ಉದ್ದೇಶ ಆಗ್ತದೆ.